Swami Sharnamayappa, very good morning to all. Wish you all a very happy Braille Day. ಸೊ ಏನಪ್ಪ ಇದು ಬ್ರೈಲ್ ಡೇ ಅಂತ ಅನ್ಬೋದಾ? ಪ್ರತಿ ವರ್ಷ January 4th 2025ನ ವರ್ಲ್ಡ್ ಬ್ರೈಲ್ ಡೇ ಅಂತ ಸೆಲೆಬ್ರೇಟ್ ಮಾಡಿ. ಈ ದಿವಸದಂದು ಅಂಧರ ಬಾಳಿಗೆ ಬೆಳಕನ್ನು ತಂದ ಲೂಯಿಸ್ ಬ್ರೈಲ್ ಅನ್ನೋರು ಜನ್ಮ ದಿನಾಚರಣೆಯನ್ನು ಆಚರಿಸ್ತಾರೆ. ಯಾರಿದು ಲೂಯಿಸ್ ಬ್ರೈಲ್ ಅಂದರೆ, ಇವತ್ತು ಕುರುಡರು ಅಥವಾ ಅಂಧರು ಯಾವುದೇ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಅಥವಾ ತಮ್ಮ ಭಾವನೆಗಳು ವ್ಯಕ್ತ ಮಾಡಬೇಕು, ಓದೋದಕ್ಕೆ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಲೂಯಿಸ್ ಬ್ರೈಲ್ ಅಂತ. ಅವರು ತಮ್ಮ ಜೀವನಾವಧಿಯಲ್ಲಿ ಬ್ರೈಲ್ ಲಿಪಿ ಅಂತ ಕಂಡುಹಿಡ್ತಾರೆ. ಕುರುಡರು ಜಸ್ಟ್ ಟಚ್ ಮಾಡಿ ಓದೋದು ಬರೆಯೋದನ್ನ ಮಾಡ್ತಾರಲ್ಲ, ಸೊ ಆ ಲ್ಯಾಂಗ್ವೇಜ್ ಅನ್ನ ಕಂಡುಹಿಡಿದಿದ್ದು ಅವರು. ಸೊ ಫಸ್ಟ್ ಬ್ರೈಲ್ ಡೇ ವಾಸ್ ಸೆಲೆಬ್ರೇಟೆಡ್ ಅಕ್ರಾಸ್ ದ ಗ್ಲೋಬ್ ಆನ್ January 4th 2019 to help. The Braille Day is an international day on the 4th January and celebrates awareness of the importance of Braille as a means of communication in the full realization of the human rights for blind and visually impaired people. ಸೊ ಈ ದಿವಸ ಕುರುಡರ ಬಾಳಿಗೆ ಅವರ ಜೀವನದಲ್ಲಿ ಬೆಳಕನ್ನು ತಂದ ದಿವಸ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಸೆಲೆಬ್ರೇಟೆಡ್ ಅಕ್ರಾಸ್ ದ ವರ್ಲ್ಡ್. ಸೊ ಕುರುಡರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಿ ಅಂಧ ಮಕ್ಕಳಿಗೆ ಬ್ರೈಲ್ ಲಿಪಿಯನ್ನು ಕಲಿಸಿದ್ರೆ ಅವರು ಕೂಡ ನಮ್ಮ ಹಾಗೆ ತಮ್ಮ ಭಾವನೆಗಳನ್ನು ಅಥವಾ ಓದಲು ಬರೆಯುವುದನ್ನು ತಿಳ್ಕೊಳ್ಬೋದು. ಸೊ ಈ ಲಿಪಿಯನ್ನು ಕಂಡುಹಿಡಿದ ಮಹಾನ್ ತತ್ವಜ್ಞಾನಿ ಲೂಯಿಸ್ ಬ್ರೈಲ್ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಲೆಟ್ಸ್ ಆಲ್ ವಿಶ್ blind people a happy and good future. Thank you. Swami Sharnamayappa. If you like this message, kindly subscribe and support to this channel so that I will come up with very good such informations like this. And my motive is to create some good positive environment in the society and help the people who are in need and to educate the next generation in the right way so that they can do the excellent things in the world. Thank you. Please subscribe and support.